ಹುಡುಗನ ಕಡೆ ಏನಾದರೂ ಡಿಮ್ಯಾಂಡ್ ಇದೆಯಾ? ಅದು ಇಂಥದ್ದೇ ಡಿಮಾಂಡು ಅಂತ ಏನಿಲ್ಲ. ಆದ್ರೆ ಈ ಎಂಗೇಜ್ಮೆಂಟ್ ಮಾಡ್ಕೊಳಕ್ಕೆ ಅವ್ನಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ಹಾಗಾದ್ರೆ ಮದುವೆ ಮಾಡ್ಕೊಳಕ್ ನಮಗೂ ಇಷ್ಟ ಇಲ್ಲ ಅಂತ ಹೇಳೇ ಬಿಡು ಗೆಳೆಯ. ಅಣ್ಣ ಸರಿಯಾಗಿ ಹೇಳ್ದೆ ನೀನು. ಏನ್ ಸರಿ, ಇವಾಗ ನೀವಿಬ್ರು ಸುಮ್ಮನೆ ಇದ್ರೆ ಸರಿ. ಈಗ ಇದ್ರ ಬಗ್ಗೆ ಚರ್ಚೆ ಬೇಕಾಗಿಲ್ಲ. ನನ್ನ ಮಗಳಿಗೆ ಏನು ಇಷ್ಟನೋ ನಾನು ಅದನ್ನೇ ಮಾಡೋದು. ಹಾಗಾದ್ರೆ ಮುಂದೆ ಬರೋ ಒಳ್ಳೆ ಮುಹೂರ್ತದಲ್ಲಿ ಮುಗಿಸೋಣ. ಅದೇನು ಅಂದ್ರೆ ಕಾರ್ತಿಕ್ ಮಾಸ ಮುಗಿದ್ಮೇಲೆ ಮದ್ವೆ ಇಟ್ಕೊಳ್ಳೋಣ ಅಂತ ಹೇಳ್ತಾ ಇದಾರೆ. ಕಾರ್ತಿಕ ಮಾಸನ? ಅದಾಗೋ ವಿಷಯನ ಅಣ್ಣ. ಎಷ್ಟ್ ದಿನ ಆದ್ರೆ ಏನು, ಹುಡುಗ ಸಿಗರೇಟ್ ಸೇದಲ್ಲ, ಡ್ರಿಂಕ್ಸ್ ಮಾಡಲ್ಲ, ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ. ಇರೋ ಒಂದೇ ಒಂದು ಅಭ್ಯಾಸ ಅಂತಂದ್ರೆ ನಮ್ಮಂತ ಕುಡುಕರಿಗೆ ಅಡ್ವೈಸ್ ಮಾಡೋದು. ಓ, ಹಾಗಂದ್ರೆ ಮುಂದೆ ನಾವು ಉಪದೇಶ ಕೇಳ್ಬೇಕಾ ಗೆಳೆಯ? ಕರೆಕ್ಟ್. ಸರಿ ಬಿಡಿ, ಅದ್ ಯಾವ್ದೋ ಕಾರ್ತಿಕ್ ಮಾಸದಲ್ಲೇ ಮದುವೆ ಮಾಡ್ಕೊಂಡು ಹೋಗ್ಲಿ. ಅದೇ ಮತ್ತೆ ಅವ್ನ ಫ್ರೆಂಡ್ಸ್ ಎಲ್ಲ ಕಾಂಕ್ರೀಟ್ ಕೆಲಸ ಮಾಡೋ ಕೂಲಿ ಕೆಲಸಗಾರರು. ಆದ್ರೆ ಅವನಿಗೆ ಗೌರ್ಮೆಂಟ್ ಕೆಲಸ ಇದೆ ಅಂತ ಒಪ್ಕೊಂಡೆ. ಅವ್ನು ತುಂಬಾ ಒಳ್ಳೆ ಹುಡುಗ ಅಲ್ವಾ ಮಗಳೇ? ಕಾರ್ತಿಕ ಮುಗಿಯೋದು ಯಾವಾಗಮ್ಮ? ನಾಳೆನಾ ಭಾನುವಾರನಾ? ಇಲ್ಲ ಅತ್ತೆ, ಶುಕ್ರವಾರ. ಈ ಕಾರ್ತಿಕ್ ಮಾಸದಲ್ಲೇ ಮದುವೆ ಮಾಡ್ಬೇಕು ಅಂತ ಡಿಸೈಡಾ? 3ನೇ ತಾರೀಕು ಇಟ್ಕೋಬೋದಲ್ಲ? ಒಂದ್ಸಲ ಕೇಳಿ ನೋಡ್ತೀನಿ, ಆದ್ರೆ ಕನ್ಫರ್ಮ್ ಆಗಿ ಹೇಳಕ್ಕಾಗಲ್ಲ. ಓಹ್, ಈ ಸಂಬಂಧಿಗಳಿಗೆ ಅರ್ಥ ಮಾಡ್ಸೋದು ಹೇಗೆ ಅಂತ ಗೊತ್ತಿಲ್ಲ. ಏನೋ ಒಂದು ಹೇಳಿದ್ರಾಯ್ತು ಅಲ್ವಾ? ಹೇ ಪೊನ್ನಪ್ಪ, ನಿನಗ್ ಸೋಮನ್ ಗೊತ್ತಲ್ವಾ? ಇಲ್ವಲ್ಲ, ನಿನಗ್ ಸುದ್ದಿ ಗೊತ್ತಿಲ್ಲ ಅನ್ಸುತ್ತೆ. ಅಯ್ಯೋ, ಏನಾಯ್ತು ಅವನ್ಗೆ? ನನ್ನ ಗೊತ್ತಿರೋ ಈ ಊರ್ ಜನಕ್ಕೆಲ್ಲ ಕಾರ್ತಿಕ ಮಾಸದ ಮೊದಲನೇ ಶುಕ್ರವಾರ ನಮ್ಮ ಊರಿನಲ್ಲಿರೋ ನಮ್ಮ ದೇವಸ್ಥಾನದಲ್ಲೇ ನನ್ನ ಮದುವೆ ನಡೆಯುತ್ತಿದೆ. ಮುಹೂರ್ತ ಮುಗಿಯೋದಕ್ಕಿಂತ ಮುಂಚೆನೆ ನಮ್ಮ ಊರಿನ ಜನ ನನ್ನ ಮದ್ವೆಗೆ ಬರ್ಬೇಕು ಅಂತ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ನೀವೆಲ್ಲರೂ ನಮ್ಮ ಮದ್ವೆಗೆ ಬಂದು ನಮ್ಮನ್ನ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗಾಗಿ ನಿಮ್ಮ ಬರುವಿಕೆಯನ್ನೇ ಕಾಯುತ್ತಿರುವ ಅಗ್ರಿಕಲ್ಚರಲ್ ಆಫೀಸರ್ ಸೋಮನ್. ಅಯ್ಯಯ್ಯೋ, ಈ ಹುಚ್ಚ ಮದ್ವೆ ಮಾಡ್ಕೋತಾವನ? ಹಾಗಾದ್ರೆ ಇವನು ಬೇಗ ಡೈವರ್ಸ್ ತಗೋತಾನೆ. ಅಲ್ಲ, ಇವನ್ಗಿದ್ರ ಅವಶ್ಯಕತೆ ಇತ್ತಾ ಹೇಳು? ಜೇಪು ಚೆನ್ನಾಗಿದ್ದೀರಾ? ಬನ್ನಿ ಒಳಗಡೆ ಹೋಗಿ. ಏನೋ ಎಲ್ಲ ರೆಡಿನಾ? ಏನೋ ಟೆನ್ಷನ್ ಆಗ್ತಿದ್ಯಾ? ಮೊಯ್ ಕವರ್ ಮೇಲೆ ಒಂದು ಕಣ್ಣಿಟ್ಟಿರೆ. ತುಂಬಾ ಮೊಯ್ ಬಂದಿದೆ. ಅಯ್ಯೋ, ಇದೆಲ್ಲ ಯಾಕಮ್ಮ? ಹುಡುಗಿ ಮನೆಯವರೆಲ್ಲ ಬರ್ತಿದಾರೆ ನೋಡು. ಹೌದಾ? ಚಿನ್ನನು ನೈಸರ್ಗಿಕನಾ? ನೋಡಕ್ ಚೆನ್ನಾಗಿದಾರಲ್ಲ. ಏಯ್, ನೀನ್ ಯಾಕೋ ನಿಂತ್ಕೊಂಡೆ? ಈಗಿದ್ರೆ ಏನ್ ತಪ್ಪು? ಅಣ್ಣ ಸ್ವಲ್ಪ ಮುಂದೆ ಹೋಗಿ ಅಣ್ಣ, ಒಂಚೂರು. ಮದ್ವೆ ಹೆಣ್ಣಿನ ಫೋಟೋ ತೆಗ್ದಿದ್ ಸಾಕು, ಮದ್ವೆ ಗಂಡ ನಾನು. ಅಯ್ಯೋ ಸಾರಿ ಸಾರಿ. ಅದನ್ನ ಕೆಳಗಿಟ್ಟು ಇಬ್ರು ಕೆಳಗ್ ಕೂತ್ಕೊಳ್ಳಿ. ಸೋಮ, ತಾಳಿ ಕಟ್ಬೇಕಾದ್ರೆ ಹೆದರ್ಕೋಬೇಡ ಆಯ್ತಾ? ಏನಕ್ಕೆ? ಯಾಕೆ ಅಂದ್ರೆ ಜೋರಾಗಿ ಶಬ್ದ ಮಾಡ್ತೀವಿ ಅಂತ ಹೇಳಿದ್ದಾರೆ. ಚೆನ್ನಾಗಿದೆಯಲ್ಲ? ಅಪ್ಪ ಗಣಪತಿ ತಾಳಿ ಕಟ್ಟಿದ ತಕ್ಷಣ ಓಡೋಗ್ಬೇಕು. ಎಲ್ಲಿಗೆ? ಫಸ್ಟ್ ಪಂಕ್ತಿಲಿ ಕುತ್ಕೊಂಡು ಊಟ ಮಾಡಕ್ಕೆ. ಏನೇ ನಿಂದು? ಭಯ ಆಗ್ತಿದ್ಯಾ? ನಂಗೆ ಸ್ವಲ್ಪ ಟೆನ್ಷನ್ ಆಗ್ತಿದೆ. ಟೆನ್ಷನ್ ಎಲ್ಲ ಏನಕ್ಕೆ? ಕೆಲವರು ಮದ್ವೆ ಆದ್ಮೇಲೆ ಕುಡಿಯಲ್ಲ, ದಮ್ಮುಡಿಯಲ್ಲ ಅಂತ ಹೇಳ್ತಾರೆ. ನಾನೇನಾದ್ರೂ ಹೇಳದ್ನ? ಮದ್ವೆ ಆದ್ಮೇಲೆ ಚೆನ್ನಾಗಿ ತಿನ್ಬೇಕು ಅಂತ ಹೇಳ್ತೀನಿ. ಏನಾದ್ರೂ ತಿಂದ್ಯಾ? ಎಲ್ಲ ಮುಗಿಯೋ ತನಕ ತಿನ್ಬಾರ್ದು ಅಂತ ಹೇಳಿದ್ದಾರೆ. ಹಿಂಗೆಲ್ಲ ಯಾರೇ ಹೇಳಿದ್ರು ಏನು ಕೇಳಬಾರ್ದು. ಊಟ ತಿಂದ್ರೇನೆ ಶಕ್ತಿ ಬರೋದು. ಅದ್ರಲ್ಲೂ ಬೆಳಗ್ಗೆನೆ ಏನು ತಿಂದೇ ಇರಬಾರ್ದು. ಅಯ್ಯೋ ಸೋಮನ್, ಏನ್ ಮಾಡ್ತಿದ್ದೀರಾ? ಯಾರೇನಾದ್ರೂ ಅನ್ಕೊಳ್ಳಿ, ನಮ್ಗೇನೋ. ಗೆಳೆಯ, ಒಂಚೂರಲ್ಲಿ ನೋಡು. ಇರ್ಲಿ ಬಿಡ, ತಗೋ ತಿನ್ನು. ಅಲ್ಲ, ಏನೇನು ಮಾಡ್ತಾ ಇರೋದು? ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋ ಪ್ರಶಾಂತಯೇ. ಯಸ್ಯ ಸ್ಮರಣ ಮಾತ್ರೇನ. ಏನಾದ್ರೂ ಹೇಳಿದ್ರ? ಏನೂ ಇಲ್ಲ, ತಾಳಿ ಎತ್ಕೊಳಪ್ಪ. ಯಸ್ಯ ಸ್ಮರಣ ಮಾತ್ರೇನ ಜನ್ಮ ಸಂಸ್ಥಾಪನಾತಃ ಯಜ್ಞಂ ನಿಶ್ಚಂತಿ ಸತನಂ ಗಣೇಶಂ ಸಮಾಪ್ತಯೇ. ತಾಳಿ ಕೊಡಪ್ಪ. ಏನಾಯ್ತ್ರಿ? ತಾಳಿ ಕೊಡೋ. ತಾಳಿ ಎಲ್ಲಿಟ್ಟ ಇವನು? ಎಲ್ಲಾದ್ರೂ ಸಿಗ್ಬೋದು. ಏನೋ ಸಮಸ್ಯೆ ಆಗಿದೆ. ಮಾಡ್ತಾನೆ ಇರ್ತಾನೆ. ಗೆಳೆಯ, ತಾಳಿಯಲ್ಲಿ ಏನಾಯ್ತಪ್ಪ? ಇಲ್ದಂಗೆ ಕೂತವ್ರೆ.
ಯಾಕೆ ಟೆನ್ಷನ್? ಏನಾದ್ರು ಪ್ರಾಬ್ಲಮ್ಮಾ? ಏನಾಯ್ತು? ತಾಳಿ ಎಲ್ಲಿಟ್ಟಿದ್ಯೋ? ಮದ್ವೆ ಒಂಚೂರು ಆ ಕಡೆ ಬಾಮ್ಮ. ನೋಡು ಏನೋ ಹೊಸ ಕತೆ. ಈಗ ಏನ್ ಮಾಡೋದು? ತಾಳಿ ಇಲ್ವಂತೆ, ಅದೇ ಸಮಸ್ಯೆ. ಹುಡುಗಿ ಕತೆ ಗೋವಿಂದ ಶುರುವಾಯ್ತು ಒಂದು ಅಮ್ಮ, ಈಗಲಿಂದ. ನೀನ್ ತಾಳಿ ಬಿಚ್ಕೊಡು. ಹೆತ್ತ ತಾಯಿ ಹತ್ರ ತಾಳಿ ಕೇಳ್ತೀನೋ? ತಾಳಿನೇ ಮತ್ತಿನ್ ಯಾರ ಅಮ್ಮನ ಹತ್ರ ಹೋಗಿ ಕೇಳಲಿ? ಕಾಣಿಸ್ತಾ ಇಲ್ಲ ಅಂತ ತಾನೇ ಅಮ್ಮನ ಹತ್ರ ಕೇಳ್ತಾ ಇರೋದು. ಚೆನ್ನಾಗಿದ್ದ ಬಿಡಪ್ಪ. ತಾಳಿ ಇಲ್ದರೆ ಮದ್ವೆ. ಕಾರ್ತಿಕ ಮಾಸ 1 ಎಂತ ಒಳ್ಳೆ ಮುಹೂರ್ತ. ಮನೆಗೆ ಹೋಗಿ ಒಂದ್ಸಲ ನೋಡ್ಬಿಟ್ರೆ ಹೆಂಗೆ? ಇಲ್ಲಪ್ಪ, ಅದು ಇಲ್ಲೇ ಎಲ್ಲೋ ಮಿಸ್ ಆಗಿದೆ ಅನ್ಸುತ್ತೆ. ಅಯ್ಯಯ್ಯೋ, ಎಲ್ಲರೂ ಹುಡ್ಕಣ, ಖಂಡಿತ ಸಿಗುತ್ತೆ. ಬನ್ನಿ 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 ಬನ್ನಿ, ಬೇಗ ಹೋಗೋಣ, ಹುಡ್ಕಣ ಬನ್ನಿ. ಹೋಗಿ ಹುಡ್ಕಣ ತಾಳಿ ಎಲ್ಲಿ ಬಿದ್ದೋಗಿದೆ ಅಂತ. ಅಲ್ಲಿ ಆ ಕಡೆ ನೋಡಿ. ಸಿಗ್ತಾ ಹೆಂಗಾದ್ರು? ನಿನಗ್ ಸಿಗ್ತಾ? ಇಲ್ಲ ಇಲ್ಲ, ಇನ್ನೂ ಸಿಕ್ಕಿಲ್ಲ. ಇಲ್ಲಿ ನೋಡಿ 5 ರೂಪಾಯಿ ಸಿಕ್ತು. ಇದು ನನ್ನ ಜೇಬಲ್ಲಿ ಇರ್ಲಿ. ಹುಡುಕಿ ಹುಡುಕಿ ಬೇಗ ಬೇಗ ಹುಡ್ಕಿ, ಬೇಗ ಬೇಗ. ಏನ್ ತಲೆನೋವು ಆಯ್ತಲ್ಲ? ಆ ಕಡೆ ಹೋಗ್ ನೋಡು. ನನ್ಗಾಗಲ್ಲ ಈ ಬಿಸಿಲಲ್ಲಿ. ನಾನ್ ಮನೆಗೆ ಹೋಗ್ತೀನಿ. ನಾನು ಊಟ ಮಾಡ್ಕೊಂಡೆ ಮನೆಗೆ ಹೋಗೋದು. ಎಲ್ಲಿ ಕಳ್ಕೊಂಡ ಏನ್ ಕತೆನೋ? ಎಷ್ಟು ಅವಮಾನ ಆಗ್ತಿದ್ಯೋ. ಸೋಮನ್, ನೀನ್ ನಿಜವಾಗ್ಲೂ ಅಂಗಡಿಯಿಂದ ತಾಳಿ ತಂದಿದ್ದೀರಾ? ನಿನ್ ಜೀವನ ಹೀಗಾಗದೆ ಇರ್ಲಿ ಅಂತ ಪ್ರಾರ್ಥನೆ ಮಾಡು. ಅಪ್ಪ, ಹೋಗಿ ಒಂದು ಹೊಸದ ತಂದ್ಮಾಡ. ಅಣ್ಣ, ಇದು ಹೂ ಮಾಲೆ ಅಲ್ಲ, ತಾಳಿ. ನಿನ್ನೆ ಕೇಳ್ತಿರೋದು. ಅಪ್ಪ, ಮುಹೂರ್ತ ಮೀರ್ ಹೋಗ್ತಾ ಇದೆ. ಏನ್ ಯೋಚನೆ ಮಾಡ್ತಾ ಇದ್ಯಾ? ಮದ್ವೆ ನಾಳೆ ಇಟ್ಕೊಂಡ್ರೆ ಹೇಗೆ? ನಾಳೆಗ ಅದೆಲ್ಲ ಹೆಂಗಾಗುತ್ತೆ? ತಾಳಿ ಇಲ್ದೆ ಹೇಗ್ ಮದ್ವೆ ಆಗುತ್ತೆ? ಅಕ್ಕ, ನೀವ್ ಅನ್ಕೊಂಡ್ರೆ ಆಗುತ್ತೆ. ನೀನೇ ನಿನ್ ಹೆಂಡತಿ ಹತ್ರ ಕೇಳೋ. ಅದನ್ನ ಯಾವಾಗ್ಲೂ ಅಡ ಇಟ್ಟೆ, ಇದ್ದಿದ್ರೆ ಕೊಡ್ತಿರ್ಲಿಲ್ವಾ? ಸಾಕ್ ನಿಲ್ಸಿ. ತಾಳಿ ತಾನೇ ಸಮಸ್ಯೆ. ಹೊಸ ತಗೊಂಡ್ ನಾಳೆ ಕಟ್ತೀನಿ ಬಿಡು ಶಾಲಿನಿ. ನನ್ ಮಗಳು ಮದುವೆ ತಾಳಿ ಇಲ್ದೆ ಆಗೋಯ್ತಲ್ಲ ದೇವ್ರೆ. ಸರ್, ಆ ಚೈನ್ ಹಾಕೋದ್ರಲ್ಲ, ಮತ್ತೆ ಚೈನ್ ಹಾಕೋತರ ಆಕ್ಟ್ ಮಾಡ್ತೀರಾ? ಅಯ್ಯೋ ದೇವ್ರೆ, ಹೋಗೆ. ಅಯ್ಯೋ, ಕಿರ್ಚ್ಬೇಡ. ಇಲ್ಲಿ ಸ್ವಲ್ಪ ಸೊಳ್ಳೆ ಜಾಸ್ತಿ, ಅದಕ್ಕೆ ಹೊಗೆ ಹಾಕ್ಬಿಟ್ಟಿದ್ದೀನಿ ಅಷ್ಟೇ. ಒಂದ್ ಮಸ್ಕಿಟೋ ಮ್ಯಾಟ್ ಇಟ್ಕೋಬಾರ್ದಾ? ಸೊಳ್ಳೆ ನಮ್ ತರ ಮನುಷ್ಯನ ಜನ್ಮ ಅಲ್ಲ. ಸೊಳ್ಳೆನೋ ಸತ್ತೋಗುತ್ತೆ, ಆದ್ರೆ ಇಡೀ ರಾತ್ರಿ ಉಸಿರಾಡೋದು ನಾವು ನಮ್ ಬಗ್ಗೆ ಯೋಚನೆ ಮಾಡಿ ನೋಡಿದ್ಯಾ? ನೀವ್ ತುಂಬಾ ಬುದ್ಧಿವಂತರು. ಇಲ್ಲಿ ತನಕ ನಾನು ಇದನ್ನ ಯೋಚನೆನೇ ಅದಕ್ಕೆ ಮಾಡಿರ್ಲಿಲ್ಲ. ನಾವಿಬ್ರು ಇನ್ಮೇಲೆ ಅದೇ ತರ ಯೋಚನೆ ಮಾಡೋಣ. ಏನಂತೀಯ? ಹ? ನನಗೆ ಹಾಲು ಕುಡಿ ಅಭ್ಯಾಸ ಇಲ್ಲ, ಬೇಕಾದ್ರೆ ನೀನ್ ಕುಡಿ. ಹಾಲ್ ನನಗೂ ಇಷ್ಟ ಇಲ್ಲ, ಆದ್ರೆ ಸಿನಿಮಾಗಳಲ್ಲಿ ಹ್ಮ್ ಅಮ್ಮ, ಒಂಚೂರು ಬಾಗಿಲು ಹಾಕೋತೀನಮ್ಮ. ಬೇಡ ಕಣೋ, ತೆಗ್ದೇ ಇರ್ಲಿ. ಅಯ್ಯೋ, ಇವನ್ ಕತೆ ಏನ್ ಹೇಳಿ. ನಮ್ಮ ಅಮ್ಮನೂ ಇದಾರಲ್ಲ. ಕೋಸ್ ಪಲ್ಯ ಸಿಕ್ಕಾಪಟ್ಟೆ ಉಪ್ಪಾಗಿದೆ. ನೀನ್ ತಾನೇ ಮಾಡಿದ್ದು. ಕೋಪ ನೋಡಪ್ಪ. ಅಲ್ಲ, ಮದ್ವೆಗೆ ಏನಕ್ಕೆ ಬರ್ತಾರೆ ಗೊತ್ತಾ? ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗೋಕ್ ಬರ್ತಾರೆ. ಅಡಿಗೆ ಎಲ್ಲ ಏನು ಚೆನ್ನಾಗಿ ಮಾಡಿರ್ಲಿಲ್ಲ. ಏನಪ್ಪ ಇದು? ಸೋಮನ್ ಹೇಳಿದ್ದನ್ನೇ ಮಾಡೋತ್ತಾನೆ ನನ್ನ ಕೆಲಸ ಇಲ್ಲಿ. ಅಣ್ಣ, ಸೋಮನ್ ಮದ್ವೆ ತಾನೇ ಇದು. ಅವನಿಗೆ ಇಷ್ಟ ಆಗೋ ನೈಸರ್ಗಿಕ ಅಡಿಗೆ ಇದು ಮಾಡಿಸಿದ್ದಾನೆ. ಒಂದ್ ಮದ್ವೆ ಊಟನಾ? ಮತ್ತೆ? ಮದ್ವೆ ಊಟನೇ ಅಲ್ಲ ಇದು. ಮುಚ್ಕೊಂಡು ಹೋಗು. ಅವ್ನು ಹೇಳಿದ್ದನ್ನ ಮಾಡ್ಲಿಲ್ಲ ಅಂತಂದ್ರೆ ಒಂದ್ ದಿನ ಪೂರ್ತಿ ಉಪದೇಶ ಕೊಟ್ಟು ಸಾಯಿಸ್ತಾನೆ. ನಿನಗೆ ಗೊತ್ತಾನೆ ಅವನ ಬಗ್ಗೆ? ಇನ್ನೇನು? ಅದು ಗಂಡು ಹೆಣ್ಣು ಇಬ್ರು ಸಮಾನ ಅಂತ ಹೇಳ್ತಾರಲ್ಲ. ಈ ಪರಿಸ್ಥಿತಿಲಿ ನನ್ಗದ್ ಸರಿ ಅಂತ ಅನ್ಸಲ್ಲ. ನಿಮ್ ತಂದೆ ತಾಯಿ ನಿನ್ನ ಇಲ್ಲಿವರೆಗೂ ಚೆನ್ನಾಗಿ ಓದಿಸಿ ದೊಡ್ಡೋಳಾಗಿ ಮಾಡಿದ್ದಾರೆ. ಹೀಗಿರುವಾಗ ಯಾರು ಅಂತ ಗೊತ್ತಿಲ್ದಿರೋ ನನಗ್ ಕೊಟ್ಟು ನಿನ್ನ ಮದುವೆ ಮಾಡಿಸಿದ್ದಾರೆ. ಮದುವೆ ಮಾಡಿ ಕಳಿಸ್ಬಿಟ್ರೆ ಮುಗ್ದೋಯ್ತಾ? ನಿಜ ಹೇಳ್ಬೇಕು ಅಂದ್ರೆ ಇದೆಲ್ಲ ನಾಟಕ ಅಂತ ಅನ್ಸ್ಬಿಡುತ್ತೆ. ದೊಡ್ಡ ವಿಷಯನೇ. ಅವ್ರು ಮಾಡೋ ತ್ಯಾಗ ಎಲ್ಲ ದೊಡ್ಡ ವಿಷಯನೇ. ಓಹ್, ತುಂಬಾ ದೊಡ್ಡ ವಿಷಯನೇ. ಅದಕ್ಕೆ ಹೇಳ್ತೀನಿ, ಯಾವಾಗ ನಿಮ್ಮ ಅಪ್ಪ ಅಮ್ಮನ ನೋಡ್ಬೇಕು ಅನ್ಸುತ್ತೋ ಅವಾಗ ಅಲ್ಲಿಗೆ ಹೋಗ್ಬಿಡೋಣ. ನೀನ್ ಎಷ್ಟು ದಿನ ಬೇಕೋ ಅಷ್ಟು ದಿನ ಅಲ್ಲಿರು. ನನ್ನ ಏನು ಕೇಳಕ್ ಹೋಗ್ಬೇಡ. ಹ, ನಾನು ಹೇಳೋದು ಅರ್ಥ ಆಗ್ತಿದೆ ಅಲ್ಲ? ಹ, ಹ.
ಮಲ್ಗಣವಾ. ಶಾಲಿನಿ ಹಾ ಏನಾಯ್ತು? ನಾನು ಈಗ್ಲೇ ಮನೆಗೆ ಹೋಗ್ಬೇಕು. ನನ್ನ ನಮ್ಮ ಅಪ್ಪ ಅಮ್ಮನ್ ನೋಡ್ಬೇಕು. ಶಾಲಿನಿ ಮನೆಗೆ ಹೋಗ್ಬೋದು ಶಾಲಿನಿ ನೀನ್ ಮನೆಗೆ ಹೋಗ್ಬೋದು, ಯಾವ ತೊಂದ್ರೆನೂ ಆಗಲ್ಲ. ಸೋಮ ಯಾಕೆ ಕಳ್ತಾ ಇದ್ದಾಳ ಅವಳು?